ಹಂಗೆಲ್ಲ ಒಂಥರ ಮೆಜೆಸ್ಟಿಕಲ್ಲಿ ನಿಂತರೆ, KR ಮಾರ್ಕೆಟಲ್ಲಿ ನಿಂತರೆ ತರಾವರಿ ಜನ, ಅವರ ಬಿಹೇವಿಯರು, ಅದೇ ಕಾಪಾಡೋದು. ಅವರ ಬದುಕಿನ ಸ್ಥಿತಿ. ಈಗ ಒಂದು ಸೈಕಾಟ್ರಿಸ್ಟ್ ಕ್ಯಾರೆಕ್ಟರ್ ಮಾಡಿ ನೀವು ಅಂದರೆ, ನಾನು ಯಾರನ್ನು ನೋಡಿದ್ದೀನಿ ಅದನ್ನೇ ಮಾಡೋದು. ನಮ್ಮ ಸ್ನೇಹಿತರು ಡಾಕ್ಟರ್ ಕೃಷ್ಣ ಅಂತ, ಅವರು ತುಂಬ ನಾಟಕಗಳು, ತುಂಬ ಬುಕ್ಗಳೆಲ್ಲ ಓದ್ತಾರೆ. ನೀವು ಅವ್ರನ್ನ ನೋಡಿದ್ರೆ ಇವ್ರು ಡಾಕ್ಟರ್ ಅಂತ ಅನಿಸ್ಬೇಕು, ಹಂಗಿದ್ದಾರೆ. ಬಟ್ ಈಸ್ ಎ ಡಾಕ್ಟರ್, MBBS ಪ್ಯೂರ್. ಏನು ಬಿಹೇವಿಯರ್ ಅದನ್ನೇ ಮಾಡ್ತೀನಿ ನಾನು ಸಿನಿಮಾದಲ್ಲಿ. ಈ ಫ್ಲರ್ಟ್ ಸಿನಿಮಾದಲ್ಲಿ ಅದನ್ನೇ ಮಾಡಿರೋದು ನಾನು. ಓ ಕರೆಕ್ಟ್, ನೋಡಿದೀವಿ. ಅದೇ ಥರನೇ. ಅಂದರೆ ನಮಗೆ ಗೊತ್ತಾಗ್ಬಿಡುತ್ತೆ ಇಷ್ಟೇ ಮಾಡಬೇಕು, ಇದು ಇಷ್ಟ ಮೇಲೆ ಹೋಗ್ಬಾರ್ದು ಅಂತ. ಆಕ್ಟಿಂಗ್ ಈಸಿನಾಗಿರಿ? ತುಂಬ ಕಷ್ಟ ರೀ, ತುಂಬ ಕಷ್ಟ ರೀ. ಆ್ಯಕ್ಟಿಂಗ್ ಈಸ್ ನಾಟ್ ಎ ಈಸಿ ಜಾಬ್, ತುಂಬ ಕಷ್ಟ. ಡೈಲಾಗ್ ನೀನು ಹೇಳ್ಬೋದು ರೀ, ನನ್ನ ಜೊತೆ ನೀನು ಆ್ಯಕ್ಟ್ ಮಾಡಿದ್ಯಾ. ಕರೆಕ್ಟ್, ಅಂದ ಕಾಲತ್ತೀನಿ ಅಲ್ವಾ? ನಾವಿಬ್ರು ಒಂದೇ ಸೀರಿಯಲ್ನಲ್ಲಿ ತುಂಬಾ ಕೆಲಸ ಮಾಡಿದ್ವಿ. ಆಗ ಡೈಲಾಗ್ ಯಾರು ಬೇಕಾದ್ರೂ ಹೇಳ್ಬೋದು. ಪಾತ್ರದ ಥರ ನಡ್ಸೋದಿದೆಯಲ್ಲ, ಇಟ್ಸ್ ಹಾರಿಬಲ್. ನೀವು ಆ ಪಾತ್ರ ಥರ ಕಾಣಿಸಿದ್ರೆ ಕಂಡ್ರೆ ಅದಿದೆಯಲ್ಲ, ಅದು ತುಂಬ ಕಷ್ಟ. ಆ್ಯಕ್ಟಿಂಗ್ ಯಾರು ಎಷ್ಟು ಜನ ಹೇಳ್ತಾರೆ, ಆ್ಯಕ್ಟಿಂಗ್ ಯಾರು ಬೇಕಾದ್ರೂ ಹೇಳ್ತಾರೆ. ಪಾತ್ರದ ಥರ ಕಾಣಿಸೋದಿದೆಯಲ್ಲ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮೊಂದು ಉತ್ತರ ಬೇಕು. ತುಂಬಾ ಜನ ನಾವು ಪ್ರಸಿದ್ಧಿ ಪಡಿಬೇಕು, ಫೇಮಸ್ ಆಗಬೇಕು, ಅದಕ್ಕಿರೋ ಮಾರ್ಗ ಅಂದರೆ ಆ್ಯಕ್ಟಿಂಗ್ ಫೀಲ್ಡು. ಸೊ ದಟ್ ನಮಗದೊಂದು ಚೆನ್ನಾಗಿ ಬೆಳಿಬೋದು ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಏನು ಮಾಡಬೇಕಾಗಿದ್ರೆ ಇವತ್ತಿನ ಸ್ಥಿತಿ ಹೇಗೆ ಅನ್ಸುತ್ತೆ? ಆ್ಯಕ್ಟಿಂಗಲ್ಲೇನ ಬೆಳೆಯೋಕ್ಕಾಗೋದು, ಬೇರೆ ಏನಾದ್ರು ಬೆಳೆಯೋಕ್ಕಾಗಲ್ವಾ? ಅಲ್ಲ, ಆಸೆ ಇರುತ್ತಲ್ಲ, ಆಸೆ ಜನ ಗುರ್ತಿಡಿತಾರೆ ಜನ. ಕರೆಕ್ಟ್. ಈಗ ನೋಡಿ, ಒಬ್ಬರು ಪರ್ಸನ್ನು ಹೆಂಡ್ತಿನ ಹುಷಾರಿಲ್ಲ ಅಂತ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ, ಅವರು ವರ್ಷಾನುಗಟ್ಟಲೆ ಒಂದು ಬೆಟ್ಟ ಹೊಡೆದು ಬಿಡ್ತಾರೆ ಗೊತ್ತಾ. ಒಬ್ಬರು ತಾತ, ಓಕೆ, ಹೌದು, ನವಾಜುದ್ದೀನ್ ಸಿದ್ದಿಕಿ ಆ ಪಿಕ್ಚರ್ ಮಾಡಿದ್ರು. ನಾನು ಆ ತಾತ ಎಷ್ಟು ಗ್ರೇಟ್ ಅನ್ಸ್ಬಿಟ್ಟು ಅಂದರೆ, ಇಡೀ ಬೆಟ್ಟ ಹೊಡೆದು ದಾರಿ ಮಾಡಿಬಿಡ್ತಾರೆ ಅವರು. ನನ್ನ ಪ್ರಕಾರ ಈಸ್ ದ ಗ್ರೇಟ್ ಪರ್ಸನ್. ನನಗೆ ಇವತ್ತು ಅವರಿಲ್ಲ, ಆದರೆ ಮನಸ್ಸಿನಲ್ಲಿ ಉಳ್ಕೊಂಬಿಟ್ಟಿದ್ದಾರೆ ಅವರು. ಓಕೆನಾ? ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಫಸ್ಟು ನಾವು ನಮ್ಮ ಪಿಲ್ಲರ್ನ ಚೆನ್ನಾಗಿ ಮಾಡ್ಕೋಬೇಕು. ಈಗಿರೋ ಸಿಚುವೇಶನಲ್ಲಿ ನಾವು ಹೆಂಗಿರಬೇಕು ಅಂದರೆ, ನುರಿತ ನಟರಾಗಿದ್ದರೆ ಮಾತ್ರ ಬದುಕಕ್ಕೆ ಸಾಧ್ಯ. ಯುದ್ಧ ಬರ್ತಿದ್ಯಾ, ಈಗ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಆಗಲ್ಲ. ಪ್ರಾಕ್ಟೀಸ್ ಮಾಡಿ ನಾವು ವಾರಿಯರ್ ಆಗಿದ್ದರೆ ಮಾತ್ರ ಮಾಡೋಕ್ಕಾಗೋದು. ರಂಗಭೂಮಿ, ವೇದಿಕೆ, ತಾಲೀಮು ಅದೆಲ್ಲ ಇತ್ತೀಚಿನ ಪೀಳಿಗೆಯ ಯುವಕ ಯುವತಿಯರಲ್ಲಿ ನೋಡೋದು ಬಹಳ ಕಡಿಮೆ. ತುಂಬ ಕಡಿಮೆ. ಮಾಡಬೇಕು, ರಂಗಭೂಮಿ ಮಾಡಬೇಕು. ಬಟ್ ಏನು ಗೊತ್ತಾ, ರಂಗಭೂಮಿಯ ನಾಟಕಗಳ ನೋಡೋಂಥ ಅಭಿಮಾನಿಗಳು ಸಿಕ್ಕಾಪಟ್ಟೆ ಇದ್ದಾರೆ. ಅಗ್ರಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸಿನಿಮಾ ಓಕೆ, ನಾಟಕ ಇದ್ರೆ ಹೇಳಿ ಅನ್ನೋರಿದ್ದಾರೆ. ಅಗ್ರಿ, ಒಪ್ತೀನಿ. ನೀವು ಸಿನಿಮಾ ಮಾಡ್ತೀರಾ, ಓ ಗುಡ್, ಸಿನಿಮಾ ಇದ್ರೆ ಹೇಳಿ ಅನ್ನೋರು ಇದ್ದಾರೆ. ಹೌದು, ಅಂದರೆ ಅವ್ರಿಗೆ ಇಷ್ಟ ಆಗೋದನ್ನ ನಾವು ಮಾಡಿದ್ರೆ ನೋಡೋರು ಇದ್ದಾರೆ. ಬಟ್ ನಾವೆಲ್ಲ ಅನ್ಕೊಂಡಿರೋದು ಹೇಗೆ ಅಂದರೆ, ಜನಕ್ಕೆ ತುಂಬ ಚೆನ್ನಾಗಿ ಬೇಗ ರೀಚ್ ಆಗ್ಬೋದು ಮಾರ್ಗ ಇದು ಅಂತ. ಎಷ್ಟು ಬೇಗ ರೀಚ್ ಆಗ್ಬೋದು ರೀ, ಎಷ್ಟು ಬೇಗ ಸ್ಪೀಡಾಗೇ ನಾವು ಹೋಗ್ತೀರಾ. ಇಲ್ಲಿಂದ ಇಲ್ಲಿಗೆ 180 ಕಿಲೋಮೀಟ್ರು, ಜುಪ್ 10 ನಿಮಿಷಕ್ಕೆ ಬಂದ್ರಿ, ಅಷ್ಟೇ ನಿಮ್ಮ ಜರ್ನಿ. ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ 3 ದಿನ ತಗೊಳ್ಳಿ. ಅನುಭವ ಎಷ್ಟು ಸಿಗುತ್ತೆ ನೋಡಿ, ಎಕ್ಸ್ಪೀರಿಯನ್ಸ್ ಎಷ್ಟು ಸಿಗುತ್ತೆ ನೋಡಿ. ಟೈಮ್ ಇಲ್ಲಾಗಿರಿ ತುಂಬ ಜನರಿಗೆ. ಬೇಗ ಇಲ್ಲ, ನಮಗಿದೆಯಲ್ಲ, ಅಲ್ಲ, ಬೇಗ ಫೇಮಸ್ ಆಗಬೇಕು ಅಂತೆಲ್ಲ ಇರುತ್ತಲ್ಲ. ಬೇಗ ಬಂದರೆ ಕೇಸರಿ ಬಾತ್ ಚೆನ್ನಾಗಿರಲ್ಲ ರೀ, ಚೆನ್ನಾಗಿ ಬೇಯಬೇಕು. ಕೇಸರಿ ಬಾತ್ ಅನ್ನೋದು ಚೆನ್ನಾಗಿ ಬೇಯಬೇಕು. ಉಪ್ಪಿನಕಾಯಿ ಹಾಕಿದ ತಕ್ಷಣ ಉಪ್ಪಿನಕಾಯಿ ಆಗ್ಬಿಡುತ್ತಾ? ಬೇಕಲ್ವ ಟೈಮ್ ಅದಕ್ಕೆ. ಉಪ್ಪು ಇಳಿದು, ಖಾರ ಮಿಳಿದು ಎಲ್ಲ ಹಂಗೆ ಏನು ಚೆನ್ನಾಗಿದೆ ರೀ ಅನ್ನೋಕ್ಕೆ ಟೈಮ್ ಬೇಕಲ್ವಾ? ಇದನ್ನು ಪ್ರೊಫೆಷನ್ ಆಗಿ ತೊಗೋಬೋದಾಗಿರಿ? ತಗೊಂಡಿದ್ದೀನಿ, ಆ್ಯಕ್ಟಿಂಗ್ ಬದುಕ್ತಾ ಇದ್ದೀನಲ್ಲ ನಾನು. ಯಾವತ್ತಿಗೂ ರಿಪೆಂಟ್ ಆಗಿಲ್ವಾ, ಯಾಕೆ ಬಂದೆ ನಾ ಇಲ್ಲಿಗೆ? ಬಿಕಾಸ್ ಗಿರಿ ಅನ್ನೋ ಕ್ಯಾರೆಕ್ಟರ್ ಏನಿದೆ, ಬದುಕಲ್ಲಿ ಹಲವಾರು ಕೆಲಸಗಳನ್ನು ಮಾಡಿ ಇಲ್ಲಿಗೆ ಬಂದಿರೋದು. ಯಾವತ್ತೂ ಎಲ್ಲೋ ಇದ್ದಾಗ ಯಾಕೆ ಬಂದೆ ಗುರು, ಮಾಡ್ಕೊಂಡಿರ್ಬೋದಾಗಿತ್ತು ನಾನು ಅಂತ ಯಾವತ್ತೂ ಅನಿಸಿಲ್ವದ್ರಿ? ಕನಸಲ್ಲೂ ಅನಿಸಿಲ್ಲ. ಐ ಆಮ್ ಎಂಜಾಯಿಂಗ್ ನನ್ನ ಕೆಲಸನ. ನಾನು ತುಂಬ ಎಂಜಾಯ್ ಮಾಡ್ತೀನಿ. ಏನಿ ನಾಟಕದಲ್ಲಾದರೂ ಸರಿ, ಸಿನಿಮಾದಲ್ಲಾದರೂ ಸರಿ, ನಾನು ಮಾಡೋಂಥ ಪಾತ್ರನ ತುಂಬ ಎಂಜಾಯ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ, ನನ್ನ ಗುರಿ ಒಂದೇ, ಎಂಟರ್ಟೈನ್ ಮಾಡೋದು ಅಷ್ಟೇ. ಈ ಸ್ಮಾಲ್ ಫಿಲಮ್, ಬಿಗ್ ಫಿಲಮ್ ಅಂತಲೂ ಇರುತ್ತಾ ನಿಮಗೆ? ದೊಡ್ಡ ಫಿಲಮು, ಇದು ಚಿಕ್ಕ ಫಿಲಮು ಅಂತೆ? ನಾನು ಇಲ್ಲ, ಅಂದರೆ ಬಜೆಟ್ ವೈಸ್ ಇರುತ್ತೆ ಅಷ್ಟೇ ರೀ. Okay. ಕೆಲವೊಂದು ಏನು ಅಂದರೆ ಹ್ಯೂಜ್ ಆಗಿ ಮಾಡ್ತಿರ್ತಾರೆ, ಸೆಟ್ಗಳು ಹಾಕಿ, ಅದು ದೊಡ್ಡದು ಅಂತ ಅನ್ಸುತ್ತೆ. ಕೆಲವರು ಚಿಕ್ಕದಾಗಿ ಮಾಡ್ತಿರ್ತಾರೆ, ಚಿಕ್ಕದು ಅಂತ ಅನ್ಸುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಗಿರಿ ಪರ್ಫಾರ್ಮೆನ್ಸ್ಗೆ ಅದು ಸಂಬಂಧನೇ ಇಲ್ಲ. ಕ್ಯಾಮ್ರಾ ಬಂದರೆ ಎಲ್ಲ ಕಡೆ ಒಂದೇ ನಾವು.
ವಿಚ್ ಒನ್ ಯು ಫೆಲ್ಟ್ ಲೈಕ್ ಓ ಇದು ದೊಡ್ಡ ಪ್ರೊಡಕ್ಷನ್ ಗುರು, ಇಲ್ಲ. ದೊಡ್ಡ ಜಾಗ ಇದು ನಂಗೆ ಅಂತ ಯಾವ್ದಾದ್ರು ಸಿನಿಮಾ ಅನ್ಸಿದ್ಯಾ? ಪಾತ್ರ ಮಾತ್ರ ಅನ್ಸೋದು ನನಗೆ. ಯಾವ ಪಾತ್ರ ಗಿರಿಗೆ ಇಷ್ಟ ಆಗೋದು? ವೆನ್ ಯು ಲುಕ್ ಬ್ಯಾಕ್, ಈ ಗುರು ಇದನ್ನ ರಿಪೀಟ್ ಮಾಡ್ಬೇಕು ನಾನು ಈ ಪಾತ್ರನ ಅಂತ ಯಾವ್ದು ಅನ್ಸುತ್ತೆ? ಫ್ಲರ್ಟ್ ಕ್ಯಾರೆಕ್ಟರ್, ಫ್ಲರ್ಟ್ ಸಿನಿಮಾದು ಕ್ಯಾರೆಕ್ಟರ್ ತುಂಬಾ ಸೈಕಾಟ್ರಿಸ್ಟ್, ಅದು ನಂಗೆ ಆ ಥರ ತುಂಬಾ ಇಷ್ಟ. ಆಮೇಲೆ ಗುಬಿ ಮೇಲೆ ಬ್ರಹ್ಮಾಸ್ತ್ರ ತುಂಬಾ ಇಷ್ಟ. ನಮ್ ಸುಜಯ್ ಇದು. ಆಮೇಲೆ ನಮ್ಮ ಇದು ತೂತು ಮಡಕೆ ಮಾಡೋದ್ನಲ್ಲ okay. ಅದಿಷ್ಟ. ಆದ್ರೆ ಈ ತರದ್ದು ಮಾಡಿದಾಗ ನಂಗೆ ತುಂಬಾ ಇಷ್ಟ ಆಗುತ್ತೆ. ನಗಿಸ್ಬೇಕು ಅಂತ ನಗ್ಸೋದಲ್ಲ, ಸಿಚುವೇಶನ್ ನಗಿಸ್ತಾ ಹೋಗುತ್ತೆ, ಎಂಟರ್ಟೈನ್ ಮಾಡುತ್ತೆ ಅವ್ರನ್ನೆಲ್ಲ. ಯಾರೊಬ್ರು ಪೂಜಾರಿ ದೇವಸ್ಥಾನಕ್ಕೆ ಹೋಗಿದೆ, ಹಿಂಗೆಲ್ಲ ಕೈ ಮುಗಿದು ಈಚೆ ಬಂದ್ರೆ ಒಳಗಿರುವಂಥ ಒಬ್ರು ಪೂಜಾರಿ ಓಡ್ ಬಂದು ಕೈಗೆ ಹಣ್ಣು ಕಾಯಿ ಕೊಟ್ಟು ಥ್ಯಾಂಕ್ಸ್ ಅಪ್ಪ. ನಾನು ನನಗೆ ಯಾಕೆ ಸ್ವಾಮಿ? ಅಲ್ಲಪ್ಪ ನಾನು ಬೇಜಾರಾದಾಗ ಟಿ ವಿ ಹಾಕ್ತೀನಿ, ನೋಡ್ತೀನಿ, ಎಷ್ಟು ಚೆನ್ನಾಗಿ ನಗಿಸ್ತೀಯ ನೀನು, ಹಿಂಗೆ ನಗಿಸ್ಕೊಂಡ್ರು ಪರಮಾತ್ಮ ಕಾಪಾಡಲಿ. ಯಾರು ಹೇಳ್ತಾರೆ ರೀ? ನೈಸ್. ಅವ್ರಿಗೆ ಟೈಮ್ ಇರುತ್ತೆ. ಅವರು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಪೂಜೆ ಮಾಡೋರು ಟಿ ವಿ ನೋಡ್ತಾರಲ್ವ ನಮ್ಗೆ ಗೊತ್ತಿಲ್ಲ, ಕರೆಕ್ಟ್, ಯಾರು ನೋಡ್ತಾರೆ ಅಂತ ಗೊತ್ತಿಲ್ಲ. ಒಳಗಿಂದ ಓಡ್ಬಂದು ಕೊಡೋಂಥ ಅವಶ್ಯಕತೆ ಏನಿತ್ತು? ಆ ಥರ VIP ಟ್ರೀಟ್ಮೆಂಟ್ ಆಗಿದೆಯಾ? ಓ ನೀ ಕೇಳಿದೆ? ಸಿಕ್ಕಾಪಟ್ಟೆ ಆಗಿದೆ. ಅದಕ್ಕೆ ಹೇಳಿದ್ದು ನಾನು ಬರೀ ಎಂಟರ್ಟೈನ್ ಮಾತ್ರ ಮಾಡಕ್ಕಿದ್ದೀನಿ, ಇನ್ನೇನು ಮಾಡಲ್ಲ ಅಂತ. ಕರ್ನಾಟಕವನ್ನು ಹೊರತುಪಡಿಸಿ ಬೇರೆಲ್ಲೋ ಹೋದಾಗ ಕಡೆ ಇಲ್ಲೂ ಕಂಡುಹಿಡಿತಾರ ಗುರು ಅಂತ ಅನ್ಸಿದ್ದೆ. ಎಲ್ಲಿ ಉದಾಹರಣೆ ಎಲ್ಲರೂ? ಜೋಧ್ಪುರಲ್ಲಿ ಅವಾಗ ಶೂಟಿಂಗ್ ಮಾಡ್ತಾ ಇದ್ರೆ ಬಂದು ಫೋಟೋ ತೆಗೆಸ್ಕೊಂಡ್ರು ಯಾರು, ಕಚ್ಚ ಪಂಚ ಅವರೆಲ್ಲ ಬಂದು ತೆಗೆಸ್ಕೊಂಡ್ರು. ನಾನು ಇವ್ರು ಯಾಕೆ ತೆಗೆಸ್ಕೊಟ್ರು? ಓಕೆ, ಏನು ಅಂದ್ರೆ ಸಂತೂರ್ ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾ ರ್ಯಾಂಬೋ ಅಂತ ಹಿಂದಿಲಿ ಡಬ್ ಆಗ್ಬಿಟ್ಟು ಚೆನ್ನಾಗಿ ರೀಚ್ ಆಗ್ಬಿಟ್ಟಿದೆ ಅದು. ಓ, ಅಲ್ಲಿ ನೋಡ್ರದ್ ಹಂಗಾರೆ. ಓಕೆ ಓಕೆ ಓಕೆ. ನಾನೇ ಹಿಂದಿ ಸಿನಿಮಾ ಮಾಡಿದ್ದೀನಿ. ಹೌದು. अच्छा करते हैं आप एक्टिंग, बहुत ही अच्छा है, हाँ बहुत स्किल है आपके पास. ನಾನು ಯಾರು ನನಗೆ ಸರ್ಪ್ರೈಸ್ ಅಲ್ಲ? ಸರ್ಪ್ರೈಸ್ ಅವೆಲ್ಲ. ಏನನ್ಸುತ್ತೆ ಒಬ್ಬ ಕಲಾವಿದ ಯಾವಾಗ ದೊಡ್ಡವ್ರು ಅನ್ಸ್ಕೋತಾರೆ ನಿಮ್ ಪ್ರಕಾರ? ಸಿಂಪಲ್ ಆಗಿದ್ದಾಗ. ಹಾ, ಈಗ ನೀವು ಚಾರ್ಲಿ ಚಾಪ್ಲಿನ್ ನೋಡಿದ್ದೀರಾ? ಮೀಸೆಲ್ ನೋಡಿದ್ದೀರಾ? ವಿತೌಟ್ ಮೀಸೆಲ್ ನೋಡಿದ್ದೀರಾ? ನೀವು ಗುರುತೇ ಸಿಗಲ್ಲ. ಅವರು ಕರೆಕ್ಟ್, ಅವರೇ ಕಲಾವಿದರು, ಗುರುತೇ ಸಿಗ್ಬಾರ್ದು. ಓ ಹಂಗ? ಗುರುತೇ ಸಿಗ್ಬಾರ್ದು ಅವರು. ಇನ್ನು ಹೊರಗಡೆ ಹೋಗಿದ ತಕ್ಷಣ ಹಿಂಗೆ ನೋಡ್ತಾರೆ, ಹಿಂಗೆ ಅನ್ನೋಷ್ಟೆಲ್ಲ ಅವ್ರಿಗೂ ಮರ್ತೋಗ್ಬಿಟ್ಟಿರುತ್ತೆ. ಅವ್ರಿಗೆ ಯಾರ್ಯಾರನ್ನೋ ಹೇಳ್ತಾ ಇರ್ತಾರೆ, ಹೆಸರು ಗೊತ್ತಾಗ್ತಿರಲ್ಲ ಅವ್ರಿಗೆ. ನಾನು ಅಂತ ಗೊತ್ತು. ಇವಾಗ ಯಶೋರು ಕೂಡ ಸಣ್ಣಾಗಿ ಇಲ್ಲೆಲ್ಲ ಹೋಗ್ಬಿಟ್ರೆ ಯಾರು ಗೊತ್ತಾಗುತ್ತೆ? ನೋಡಿ ಯಾರೋ ಎಷ್ಟು ಥರ ಹೋಗ್ತಾವನೆ ಅಂತಾರೆ. ರೀಚ್ ಆಗಲ್ಲ ಸಡನ್ ಆಗಿ. ಸಿಂಪಲ್ ಆಗಿದ್ದಷ್ಟು ಒಳ್ಳೇದಷ್ಟೇ. ಹೌಸ್ ಯುವರ್ ಫ್ರೆಂಡ್ಶಿಪ್? ನೀವೆಲ್ಲ ಒಟ್ಟೊಟ್ಟಿಗೆ ಇದ್ದವರು? ಇವತ್ತರೆಗೂ ಚೆನ್ನಾಗಿದೆ. ಈಗ ಟಚ್ ಆಗಿದಾರೆ ಅವ್ರಿಗೆ? ಹೋಗ್ತೀವಲ್ಲ ಬರ್ತ್ಡೇಗೆ, ಅಲ್ಲಿ ಇಲ್ಲಿ ಹೋಗ್ತೀವಿ. ಪಾಪ ಈಗ ಅವ್ರು ಬಿಸಿ. ಕರೆಕ್ಟ್. ಸೊ ಹಾಗಾಗಿ ಈಗ ಏನು ಅಂದ್ರೆ ಇವಾಗ ಹಳೇದು ರಿಯೂನಿಯನ್ ಆದಾಗ ನಾವು ಹೋಗಿ ಚೆನ್ನಾಗಿ ಹಳೇದು ಮಾತಾಡ್ಬೇಕು. ಮತ್ತೆ ನಿನ್ ಸಿನಿಮಾ ಮತ್ತೆ ಇದು ಅಂದ್ರೆ 24 ಗಂಟೆ ಅದ್ರಲ್ಲೇ ಇರ್ತೀನಿ, ಮತ್ತೆ ಇದೇನಯ್ಯ ಇದು ಅಂತ ಕೇಳಕ್ ಹೋಗಲ್ವಲ್ಲ. ಕರೆಕ್ಟ್ ಕರೆಕ್ಟ್. ಸೊ ಹಾಗಾಗಿ ಮೀಟ್ ಇಲ್ಲ. ಹೆಂಗನ್ಸುತ್ತೆ ಒಬ್ಬ ಕನ್ನಡದ ಹುಡುಗ ನಮ್ಮ ಜೊತೆ ಇದ್ದಂಥ ಒಬ್ಬ ಗೆಳೆಯ ಈಗ ವರ್ಲ್ಡ್ ಸಿನಿಮಾ ರೇಂಜಿಗೆ ಬೆಳಿತಿರುವ ಪರಿಯನ್ನ ನೋಡಿದ್ರೆ ಏನನ್ಸುತ್ತೆ? ತುಂಬಾ ತುಂಬಾ ಖುಷಿ ಆಗುತ್ತೆ ನನಗೆ ಮಾತ್ರ. ಗುರು ಹೆಂಗಮ್ಮ ಹಿಂಗೆ ಹತ್ಕೊಳೋದ್ನಲ್ಲ ಅಂತ. ಗಿರಿ ಕಣ್ಮುಂದೆ ಬೆಳವಣಿಗೆ ನೋಡಿದ. ಹೌದೌದೌದು ಅಲ್ವಾ? ಅವ್ರ ಸಿನಿಮಾಗಳು ಮಾಡಿದಾಗಲೂ ಕೂಡ ನಾವೇನು ಇದು ಮಾಡಲಿಲ್ಲ. ನಮಗೊಂದು ಹೇಳಮ್ಮ ಪಾತ್ರ ಅಂತ. ಸಿನಿಮಾಗಳು ಮಾಡ್ತಾನೆ, ಮಾಡಲಿ ಸುಂದರ್ಗುರು, ಮಾಡಲಿ 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 ಯಾರು ನಮ್ಮ ಹುಡುಗ ಒಬ್ಬ ಮಾಡ್ತಾನಲ್ಲ ಅಂತ ಖುಷಿ ಆಗತ್ತೆ ನಮಗೆ. ಯಾರು ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಹೋಗಲ್ಲ, ಯಾರು ಮಾಡಲ್ಲ. ಎಲ್ರೂ ಯಶಸ್ ಬೇಕು, ಗೆಲುವು ಬೇಕು, ಒಳ್ಳೆ ಸಿನಿಮಾ ಚೆನ್ನಾಗಿ ಮಾಡಬೇಕು ಅಂತ ಹೋಗ್ತಾರೆ. ಹೆಂಗೆ ಜನರನ್ನ ಥಿಯೇಟರ್ ಕರ್ಕೊಂಡ್ ಬರೋದು, ಅಥವಾ ಈ ಸಿನಿಮಾ ಎಲ್ಲರೂ ಹೇಳೋದು ಚೆನ್ನಾಗಿದೆ ಚೆನ್ನಾಗಿದೆ, ಬಟ್ ಸಿನಿಮಾ ಗೆಲ್ಲಲ್ಲ. ಆಗ ನಿಮ್ದು ಎಷ್ಟೊಂದು ಸಿನಿಮಾಗಳು ನೀವು ಆಕ್ಟಿಂಗ್ ಚೆನ್ನಾಗಿ ಸಿನಿಮಾ ಗೆದ್ದಿರಲ್ಲ. ಹೌದು. ಏನ್ ಫೀಲ್ ಆಗುತ್ತೆ ಒಬ್ಬ ಕಲಾವಿದನಿಗೆ? ತುಂಬಾ ಬೇಜಾರು ಪಡುತ್ತೆ. ಯಾಕೆ ಈ ಸಿನಿಮಾ ಓಡಲಿಲ್ಲ? ಟಿವಿ ನೋಡಿದ್ರೆ ಇಷ್ಟು ಚೆನ್ನಾಗಿದೆ ಸಿನಿಮಾ ಅಂತಾರೆ. ಅಯ್ಯೋ ಥಿಯೇಟರ್ ನೋಡಿದ್ರೆ ಇನ್ನೊಂದು ಪಿಕ್ಚರ್ ಮಾಡೋರಲ್ಲಪ್ಪ ಅವರು ಅಂತ ಅನ್ಸುತ್ತೆ. ಆಮೇಲೆ ಇವಾಗ ಏನಾಗೋಯ್ತು, ನಾನು ನೋಡ್ದಂಗೆ ಯಾರು ಸಿನಿಮಾಗೆ ಬರದೇ ಇಲ್ಲ. ಹೊಸ ಸಿನಿಮಾ ಯಾವುದೇ ಆಗಲಿ ಬರ್ತಾರೆ ಜನ, ಅವ್ರನ್ನ ಎಷ್ಟು ನಾವು ಬಿಗಿ ಇಟ್ಕೊಳ್ತೀವಿ ಅಷ್ಟು ಮತ್ತೊಬ್ಬರಿಗೆ ಹೇಳ್ತಾರೆ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ. ಅವ್ರಿಗೆ ಲೂಸ್ ಆಗಿಬಿಟ್ರೆ ಯಾರು ನೋಡ್ತಾರೆ? ಎಲ್ಲ ಚೆನ್ನಾಗಿ ಮಾಡಬೇಕು ಅಂತಲೇ ಹೋಗ್ತಾರೆ. ಎಲ್ಲ ಎಡೋಗ್ಬಿಡ್ತಾರೆ, ಎಲ್ಲ ಆಕ್ಸಿಡೆಂಟ್ಸ್ ಆಗುತ್ತೆ, ಡೆಸ್ಟಿನೇಷನ್ ತಲುಪಕ್ಕಾಗಲ್ಲ, ಎಲ್ಲ ಎಡೋಗ್ಬಿಡ್ತಾರೆ, ಏನೋ ಆಗಿರುತ್ತೆ. ಇಂಥದ್ದೇ ಪರ್ಟಿಕ್ಯುಲರ್ ಅಂತ ನಾವೇನು ಹೇಳೋಕ್ಕಾಗಲ್ಲ. ಆಮೇಲೆ ಇದಕ್ಕೇ ಆಯಿತು ಅಂತಲೂ ಹೇಳೋಕ್ಕಾಗಲ್ಲ. ಓಡಲ್ಲ ಸಿನಿಮಾ ಅಂದಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ಓಡಿರುತ್ತೆ. ಹೌದು. ಈ ಸಿನಿಮಾಗಳು ಹಿಟ್ಟು ಅಂದಿದ್ದು ಅಟ್ಟರ್ ಫ್ಲಾಪ್ ಆಗಿರುತ್ತೆ. ಅನುಭವ ಬಂದಿದ್ದಾರ? ನಾನು ಸೋಲುಗಳನ್ನು ನೋಡಿದ್ದೇನೆ, ಸೋತಿಲ್ಲ.
ನೈಸ್. ಖಂಡಿತ ನಾನು ಸೋಲುಗಳನ್ನ ಕಂಡಿದ್ದೀನಿ, ನಾನು ಸೋತಿಲ್ಲ. ಕೀಪ್ ಮೂವಿಂಗ್, ಇನ್ನೂ ಹೋರಾಡ್ತೀನಿ. ಅದಕ್ಕೆ ಹೇಳಿದ್ದು ಪ್ರಾಣಿಗಳು ಬದುಕು ಅಂತ, ಹೋರಾಡಬೇಕು, ಕೊನೆಯವರೆಗೂ ಹೋರಾಡ್ತೀನಿ. ಎಷ್ಟು ಸಿನಿಮಾ ಆಯ್ತು 26 ವರ್ಷದಲ್ಲಿ? ಆಯಿತು, ಒಂದು 110 ಸಿನಿಮಾ ಆಯ್ತು, ಲೆಕ್ಕ ಇದೆ. ಅದೇ ಗೊತ್ತಿರೋ ಅಷ್ಟು ಗೊತ್ತಿದೆ. ಸೊ ಸೆಂಚುರಿ ಕಾಮಿಡಿ ಸ್ಟಾರ್. 200 ಆಗ್ಬಿಟ್ರದು, ಇದು ಕೊರೋನಾ ಬರ್ದಿದ್ರೆ. ಓ ಹಂಗ. ಬಟ್ ಹಿಂಗೆ ಬಂದಿ ಪಾತ್ರ ಒಪ್ಕೋತೀರಾ? ನನ್ನೊಂದು ಇದಿದೆ, ನೋ ಅನ್ನೋದಿಲ್ಲ ನನ್ನ ಹತ್ರ, ಇಲ್ಲ ಅನ್ನೋದಿಲ್ಲ ನನ್ನ ಹತ್ರ. ಸೊ ಯಾವುದೇ ಆಫರ್ ಬಂದ್ರು ಎಸ್. ಎಸ್, ಅದು ಹೆಂಗನ ಇರಲಿ, ಎಸ್ ನಾನು ಮಾಡ್ತೀನಿ. ಹರಿ ಸಿಂಪಲ್. ನಾನು ಮಾಡ್ತಿರೋದು ಆ್ಯಕ್ಟಿಂಗ್, ಕಲಿತಿರೋದು ಆ್ಯಕ್ಟಿಂಗ್, ನೋಡಿಸ್ತಾ ಇರೋದು ಆ್ಯಕ್ಟಿಂಗ್. ಅವ್ರು ನನಗೆ ಆಫರ್ ಕೊಡ್ತಿದ್ದಾರೆ ಅಂದರೆ ಆ್ಯಕ್ಟಿಂಗ್ ತಾನೇ ಮಾಡಕ್ಕೆ ಕರಿತಾ ಇದ್ದಾರೆ. ಕರೆಕ್ಟ್. ನಾನು ಹೇಗೆ ಚಾಯ್ಸ್ ಅಂತ ತಗೊಳ್ಳಿ? ನೋಟೆಡ್ ಹೀರೋ ಇಲ್ಲ, ನೋಟೆಡ್ ಕಲಾವಿದರಿಲ್ಲ, ಬೇಡಪ್ಪ ಯಾಕೆ, ಆ ಥರದ ಮನಸ್ಥಿತಿ ಇಲ್ಲ. ಆ್ಯಕ್ಟಿಂಗ್. ಹೊಸಬ್ರ ಜೊತೆ ಗಿರಿ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದು ನೋಡಿದ್ದೀನಿ ನಾನು. ಆ್ಯಕ್ಟಿಂಗ್ ನನಗೆ ಹೊಸಬ್ರು ಹಳಬ್ರು ಪ್ರೊಡಕ್ಷನ್ ನಾನು ಏನು ನೋಡಲ್ಲ. ಆ್ಯಕ್ಟಿಂಗ್. ಸಿನಿಮಾ ಮಾಡ್ತೀರಾ, ಸಿನಿಮಾ ಥರ ಮಾಡ್ತೀರಾ, ಮಾಡ್ತೀನಿ ನಾನು. ಒಂದು ವೈಪ್ ಗೊತ್ತಾಗ್ಬಿಡುತ್ತೆ ಶೂಟಿಂಗ್ ಟೈಮಲ್ಲಿ. ಗೊತ್ತಾಗ್ಬಿಡುತ್ತೆ, ಈ ಸಿನಿಮಾ ಹಿಂಗೆ ಬರುತ್ತೆ, ಈಸಿ ಗೊತ್ತಾಗ್ಬಿಡುತ್ತೆ, ಈಸಿ ಗೊತ್ತಾಗ್ಬಿಡುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಸ್ಟಾರ್. ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇದು ಸಿನಿಮಾ ಅಂತ. ಆಮೇಲೆ ಕೆಲಸ ಮಾಡೋ ರೀತಿ ಗೊತ್ತಾಗ್ಬಿಡುತ್ತೆ. ಆ ಥರದ್ದೊಂದು ಹೇಳಿ, ವಾವ್ ಇದು ಗುರು ಸಿನಿಮಾ ಅಂತ ಸುಮ್ಮನೆ. ಫ್ಲರ್ಟ್, ಸಿಂಪಲ್. ಫ್ಲೈಟ್ ಬಿಟ್ಟು ಆಚೆಗೆ ಬರ್ತಾ ಇದೆ. ಹೌದು, ನಂಗೆ ತುಂಬ ಇಷ್ಟ ಆ ಸಿನಿಮಾ. ಯಾಕೆಂದ್ರೆ ಆ ಚಂದನ್ ಕುಮಾರ್ ಎಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾನೆ ಅಂದರೆ, ಅದು ಓಡಿಲ್ಲ ಅನ್ನೋದು. ಈಗ ನೆಕ್ಸ್ಟ್ ಅದೇ ಕೇಳಕ್ ಬಂದೆ ನಾನು. ನನ್ಗೆ ಓಡಿಲ್ಲ ಅನ್ನೋದು ಗೊತ್ತಿಲ್ಲ ನನಗೆ, ಅದು ಯಾಕೆ ಓಡಲಿಲ್ಲ ಅಂತ. ಚಂದನ್ ತುಂಬಾ ಬೇಜಾರು ಮಾಡ್ಕೊಂಡ್ರು. ಹೌದು, ಯಾಕೆ ಓಡಲಿಲ್ಲ ಅಂತ ಗೊತ್ತಿಲ್ಲ. ಸಿನಿಮಾ ನೋಡಿದವ್ರು ಮಾತ್ರ ಸಿನಿಮಾ ಅನ್ನೋರು. ಯಾಕೆ ಎಷ್ಟೋ ಜನ ಹೇಳೋದು ತೆಲುಗು ಬಂದ್ಬಿಟ್ಟಿದ್ರೆ, ತಮಿಳು ಬಂದ್ಬಿಟ್ಟಿದ್ರೆ ಹಿಟ್ಟಾಗ್ಬಿಡೋದು, ಕನ್ನಡದಲ್ಲೇ ಬರಲಿ, ಫ್ಲಾಪ್ ಆದ್ರೂ ಪರವಾಗಿಲ್ಲ ಅಂತ. ನಾನು ಬಟ್ ಯಾಕೆ ಗೊತ್ತಿಲ್ಲ, ಅರೆ ಅದನ್ನ ಹೆಂಗ್ ಜಡ್ಜ್ ಮಾಡ್ತಾರೆ, ರೀಸನ್ ಗೊತ್ತೇ ಆಗಲ್ಲ. ಏನು ಗೊತ್ತಾಗಲ್ಲ. ಇದು ಅದೇ ಥರನೇ ಕಣ ಅಂತ ಅಂದಿರ್ಬೋದು. ನೋಡಿದ್ಮೇಲೆ ಗುರು ಏನು ಗುರು ಹಿಂಗಿದೆ ಅಂತ ಬಟ್ ಒಂದು ಉದಾಹರಣೆ ಗಿರಿಗೂ ಅನ್ಸಿದ್ದು ಬ್ಲಾಕ್ ಬಸ್ಟರ್ ಆಗಿದ್ದು ಚಮಕ್, ಹಾ, ಅಯೋಗ್ಯ, ಗಣೇಶ್ದು, ರಾಮಾಚಾರಿ, ವೈಬಿತ್ತು, ವೈಬಿತ್ತು ಅಲ್ಲೇ ಗೊತ್ತಾಗ್ಬಿಡೋದು. ಅಯೋಗ್ಯ ಅಂತೂ ಗುರು ನಾವು ಆ್ಯಕ್ಟ್ ಮಾಡಿದ್ರೇ ಅನ್ಸೋದು, ಇದು ಹೆಂಗ್ರಿ ಜನ ಉಳ್ಳಾಡ್ಕೊಂಡು ನಕ್ಬಿಡ್ತಾ ಇದ್ದೀನಿ ಅಂತ. ಯಾಕೆಂದ್ರೆ ನಾನೇ ಎಂಜಾಯ್ ಮಾಡ್ತಿದ್ದೆ ಆ್ಯಕ್ಟ್ ಮಾಡ್ಬೇಕಾದ್ರೆ. ಈ ಹಳ್ಳಿ ಭಾಷೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಇಷ್ಟ ನನಗೆ, ತುಂಬ ಅಂದರೆ ತುಂಬ. ನನಗೆ ಹಳ್ಳಿ ಭಾಷೆ ಆ್ಯಕ್ಟ್ ಮಾಡೋಕ್ಕೆ ನನಗೆ ಈ ಚಿಕ್ಕ ವಯಸ್ಸಲ್ಲಿ ಏನು ಮಾಡಿದ್ರು, ನಮ್ಮ ತಾಯಿ ಕರ್ಕೊಂಡೋಗಿ ಹಳ್ಳಿ ಬಿಟ್ಬಿಟ್ರು ಅವ್ರ ಊರಿಗೆ. ಒಂದು 2 ತಿಂಗಳು ಅಲ್ಲೇ ಇರ್ತಾ ಇದ್ವಿ. ನಮ್ಮ ತಂದೆ ನಮ್ಮ ತಾಯಿ ಕರ್ಕೊಂಬರಕ್ಕೆ ಬಂದಾಗ ನಾವು ಗುರುತೇ ಸಿಗ್ತಿರಲ್ಲ, ಹಂಗಾಗ್ಬಿಡ್ತಾ ಇದ್ವಿ. ನನ್ನ ಮಗನ ಅಂತ ನೋಡೋದು ಹಂಗಾಗ್ಬಿಡ್ತಾ ಇದ್ವಿ. ಯಾಕೆ ಬಿಸಿಲಲ್ಲೇ ಓಡಾಡ್ತಾ ಇದ್ವಿ, ಈಜು ಹೊಡಿತಾ ಇದ್ವಿ, ಮಾವಿನಕಾಯಿ ಹಂಗೆ ತಿಂತಾ ಇದ್ವಿ. ತೊಳೆದೋ ಎಲ್ಲ ಜ್ಞಾನನೂ ಇಲ್ಲ ನಮಗೆ. ಅದು ಅಲ್ಲೇ ಮರದಲ್ಲೇ ಎಲ್ಲ ತಿಂದು ಎಲ್ಲ ಬಿಸಾಕ್ತಾ ಇದ್ವಿ. ಈ ಥರ. ಯಾವ ಊರು? ನೆಲಮಂಗಲಿಂದ 16 ಕಿಲೋಮೀಟರ್ ತಟ್ಟೆಕೆರೆ ಅಂತ. ಇಲ್ಲಿ ಬೆಂಗಳೂರು ಸುತ್ತಮುತ್ತನೇ ಇದೆ ಅದು. ಅಲ್ಲ, ಅವಾಗ ದೂರ, ಬೆಳಿಗ್ಗೆ ಸಾಯಂಕಾಲ ಹೋಗೋದು ಹೋಗಕ್ಕೆ. ಈಗ 1 ಅವರ್ ಬೇಕು. ಅಲ್ಲಿ ಎಷ್ಟು ಜನ ಅಲ್ಲಿದ್ದ ಹುಡುಗರು ಹುಡುಗಿರು ಅವರೆಲ್ಲ ನೋಡ್ತಿದ್ರೆ, ಏನೇನ ಅಲಸಂದೆ ಕಾಳು ಹೊಲದಲ್ಲಿ ಹಾಕಿರೋರಲ್ಲ, ದನ ಮೇಯಿಸ್ತಾರವರು. ನಮ್ಮ ಈ ಸೋದರತ್ತಿರೋರೆಲ್ಲ ಅವೆಲ್ಲ ಕಿತ್ಕೊಂಬಾರೋ ಅನ್ನೋರು. ಎಲ್ಲ ಕಿತ್ಕೊಂಬಂದ್ರೆ ಅದನ್ನು ತಗೊಂಬಂದು ಬೆಂಕಿಗೆ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು 5 ನಿಮಿಷ ತೆಗೆದು ತಿನ್ನೋ ಅನ್ನೋರು. ಅಲಸಂದೆ ಕಾಳು ಎಂಥ ಪ್ರೋಟೀನ್ ಅದು, ಸುಟ್ಟಿರೋದು. ಅವರೆಕಾಯಿ. ಹೌದು. ಏನಯ್ಯ ಇದೊಂದು ಜಗತ್ತಿದೆಯಲ್ಲ, ಗೊತ್ತೇ ಇಲ್ವಲ್ಲ ಇದು ನಮಗೆ. ಇವಾಗ ಪ್ರೋಟೀನ್ ಮಿಕ್ಸ್ ಅಂತ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು 500 ರೂಪಾಯಿಗೆ 800 ರೂಪಾಯಿಗೆ ಮಾರ್ತಾರೆ. ಸೇಮ್ ಅದೇ ಥಾಟ್ ಅದೇ. ಸೊ ಹಳ್ಳಿಗರು ಏನು ಮಾಡ್ತಿದ್ರು, ಇವತ್ತದು ದೊಡ್ಡ ಬಿಸ್ನೆಸ್. ಗುಣತೋಪು ಅಂತ ಇದೆ ಜಾಗ, ಅಲ್ಲೇನೋ ದೊಡ್ಡ ದೊಡ್ಡ ಮರಗಳು ಹಾಕಿರ್ತಾರೆ. ಏನಕ್ಕೆ ಹಾಕಿರ್ತಾರೆ ಅಂದರೆ, ಊರಿಗೆ ಏನಾದ್ರು ಕಾಮಾಲೆ ಗಿಮಾಲೆ ಬಂದರೆ, ರೋಗಗಳು ಬಂದರೆ ಅಲ್ಲಿ ಬಂದು ಸೆಟ್ಲ್ ಆಗಲಿ ಅಂತ. ಆ ಜಾಗಕ್ಕೆ ಹೋಗ್ಬಿಟ್ರೆ ನೀವು ಹೆಂಗಿರುತ್ತೆ ಅಂದರೆ, ಏನೋ ಸ್ವರ್ಗ ಹೆಂಗಿದೆ ಅಂತ ಅನ್ಸ್ಬಿಡುತ್ತೆ ಹಳ್ಳಿನಲ್ಲಿ. ಈ ಹಳ್ಳಿ ಭಾಷೆ ಮಾತಾಡ್ಬೇಕಾದ್ರೆ ಹಂಗೇನೆ ಅನಿಸ್ತಾ ಇರೋದು ನಮಗೆ. ಅಯೋಗ್ಯ ಮಾಡ್ಬೇಕಾರೆ ಅನ್ಸೋದು, ಏನಯ್ಯ ಇದಿಷ್ಟಾಗುತ್ತೆ, ಇದಿಷ್ಟಾಗುತ್ತೆ. ಹೆಂಗೆ ಅದು ಈ ಮಂಡ್ಯ ಕಡೆ ಭಾಷೆ ಅಂದಾಗ ಅದು ಬೇರೆ ಸೊಗಡು ಇರುತ್ತೆ. ಅದನ್ನೆಲ್ಲ ಹೇಗೆ ಕಲಿತೀರಿ? ಅದೇ ಅಕ್ಕಪಕ್ಕ ಕೇಳಿಸ್ಕೊ, ಇದಕ್ಕೇನಂತಾರೆ ಅದಕ್ಕೇನಂತಾರೆ ಅಂತ. ನೋಡಿ, ಇಲ್ಲೊಂದು ಡಿಫ್ರೆನ್ಸ್ ಏನು ಅಂದರೆ, ಮಂಡ್ಯ ಭಾಷೆ ಬೇರೆ, ಹಾಸನ ಭಾಷೆ ಬೇರೆ. ಹೆಂಗೆ? ಈಗ ಇಲ್ಲಿ ಒತ್ತುಂಟೆ ಅಂತಾರೆ, ಇಲ್ಲಿ ವತಾರೆ ಅಂತಾರೆ, ಚಿಕ್ಕದು. ಇಲ್ಲಿ ಎಡಚಾರ ಅಂತಲ್ಲ, ಅಲ್ಲಿ ಎಡಗಡಿಕೆ ಅಂತಾರೆ. ಎಡಚಾರಕ್ಕೆ ಬಲ್ಚಾರಕ್ಕೆ ಹೊಡೆದ್ರೆ ಕಿತ್ಕೊಂಡು ಹೋಯ್ತಾ ಇರ್ತದೆ ಅಂತಾರೆ. ಅಲ್ಲಿ ಎಡಗಡೆ ಹೊಡೆದ್ರೆ ನೋಡು ಕಿತ್ಕೊಂಡು ಹೊಟ್ಟಾಯ್ತು ಅಂತಾರೆ. ಅಂದ್ರೆ ಅಲ್ಲಲ್ಲಿ ಚಿಕ್ಕ ಭಾಷೆ ಇದೆ. ಮಂಡ್ಯದ ಮಾತಾಡ್ಬೇಕಾದ್ರೆ ಅದೊಂದು ಖುಷಿನೇ ಬೇರೆ ಗುರು. ಅಂದರೆ ಹಳ್ಳಿ ಭಾಷೆ ಅಂದ್ರೇ ಒಂಥರ ಮಜಾ.
ಅದನ್ನು ಮಾತಾಡೋಕ್ಕೆ ಅಯೋಗ್ಯ ಮಾಡ್ಬೇಕಾದ್ರೆ ಅನ್ಸೋದು ಇದು ನನ್ನ ಮಗನ ಪಕ್ಕ ಇಷ್ಟ ಆಗುತ್ತೆ ಗುರು. ನಾನು ನೋಡದೇ ಇರೋವಂಥ ಜಗತ್ತದು. ನಾನು ಹಳ್ಳೀಲಿ ನೋಡಿದ್ದೀನಿ, ಬಟ್ ಅಲ್ಲಿಗೆ ಅದಕ್ಕಿಂತ ತುಂಬ ಚೆನ್ನಾಗಿದೆ ಅಯೋಗ್ಯ ಇದು. ಏನೇ ಹಿಂಗಿದೆಯಲ್ಲ ಸಿನಿಮಾ ಇದು, ಮಾಡ ಅಂತ. ಈ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ, ನಾನು ನಾಟಕದಲ್ಲಿ ಮಾಡಿದ್ದೀನಿ, ಸಿನಿಮಾಗಳಲ್ಲಿ ಸಿಕ್ಕಿಲ್ಲ ಇನ್ನೂ ನನಗೆ. ಹೌದಾ? ಹೌದು, ನಾನು ಮಾಡಿದ್ದೀನಿ. ಕೃಷ್ಣ ಪ್ರಣಯ ಸಖಿ, ಉತ್ತರ ಕರ್ನಾಟಕ. ಕರೆಕ್ಟ್. ಅದು ಈಸಿ ನಮಗೆ. ಜೋಕುಮಾರ ಸ್ವಾಮಿ ಮಾಡ್ತೀನಲ್ಲ ನಾಟಕ, ಈಸಿ ಅದು ಮಾತಾಡೋಕ್ಕೆ, ಉತ್ತರ ಕರ್ನಾಟಕದ ಭಾಷೆ. ಹೆಂಗದಿರಿ? ಹೆಂಗಾದ್ರಿ ಅಪ್ಪ, ಹೇಳಿ ಅಪ್ಪನ. ಮಂಗಳೂರು ಸ್ವಲ್ಪ ಕಷ್ಟ. ನಾವು ಕಾಂಟ್ಯಾಕ್ಟಲ್ಲೇ ಇಲ್ವಲ್ಲ ಮಂಗಳೂರು ಜೊತೆ. ಓಕೆ. ಏನಕ್ಕೆ ಕಾಂಟ್ಯಾಕ್ಟ್ ಇಲ್ಲ ಅಂದರೆ ನಮ್ಗೆ ದೂರ ಅಲ್ವಾ ಅದು. ನಾವು ಹೋಗೋದು ಧರ್ಮಸ್ಥಳಕ್ಕೆ, ಉಡುಪಿಗೆ ಅಷ್ಟೇ, ದಕ್ಷಿಣ ಕನ್ನಡ. ಅಲ್ಲಿಂದ ಮಂಗಳೂರು ಕೋಸ್ಟಲ್. ಕೋಸ್ಟಲ್. ಅಂದರೆ ನಾವು ಬೆಂಗಳೂರು ಇದ್ದವ್ರಿಗೆ ಜಾಸ್ತಿ ದೂರ ಅಲ್ವಾ ರೀ, ನಾವು ಕಾಂಟ್ಯಾಕ್ಟಲ್ಲೇ ಇಲ್ಲ. ಬಟ್ ನಮಗೆ ತಮಿಳ್ ಕಾಂಟ್ಯಾಕ್ಟಲ್ಲಿದೆ, ತೆಲುಗು ಕಾಂಟ್ಯಾಕ್ಟಲ್ಲಿದೆ, ಮಲಯಾಳಂ ಕಾಂಟ್ಯಾಕ್ಟಲ್ಲಿ ಇಲ್ಲ ನಮಗೆ. ಅದೇನೋ ಮಲಯಾಳಂ ಕಲಿಯೋಕೆ ಆಗಲ್ಲ ನಮ್ಮ ಕೈಲಿ. ಹಿಂದಿ ಕಾಂಟ್ಯಾಕ್ಟಲ್ಲಿದೆ. ಆದರೆ ಹೇಳ್ತಾ ಇರೋದು ನಾನು, ಭಾಷೆಗಳು ಯಾವುದು ಕಾಂಟ್ಯಾಕ್ಟಲ್ಲಿದೆ ಅಂತ. ಉತ್ತರ ಕರ್ನಾಟಕ ಕಾಂಟ್ಯಾಕ್ಟಲ್ಲಿದೆ, ಮಂಗಳೂರು ಕಾಂಟ್ಯಾಕ್ಟಲ್ಲಿಲ್ಲ. ಯಾಕೆಂದರೆ ಜಾಸ್ತಿ ಹೋಗಲ್ವಲ್ಲ, ಅಂದರೆ ಹೋಗೇ ಇಲ್ವಲ್ಲ ಯಾವತ್ತು ನಾವು. ಬಟ್ ಈ ಉತ್ತರ ಕರ್ನಾಟಕ ಸೈಡೆಲ್ಲ ಹೋದ್ರೆ ಭಯಂಕರ ಗುರುತಿಡಿತ ಅಭಿಮಾನಿಗಳಿದಾರಲ್ಲ. ಪ್ರೀತಿ ಮಾಡ್ತಾರೆ ಗುರು ಅವರು, ಎಷ್ಟು ಪ್ರೀತಿ ಮಾಡ್ತಾರೆ. ಅವ್ರು ಭಾಳ ಇಷ್ಟಪಟ್ಬಿಡ್ತಾರೆ ಅವ್ರು ಆ್ಯಕ್ಚುಲಿ. ಪ್ರಾಣ ಗುರು ಅವ್ರಿಗೆ. ಅವ್ರ ಲೈಫ್ ಲಾಂಗ್ ಹಂಗೆ ಇರಲಮ್ಮ. ಥ್ಯಾಂಕ್ ಯು. ಹಂಗೆ ಇರಲಿ. ಮತ್ತು ಹಳ್ಳಿಯವರು ಅಷ್ಟೇನೆ, ಸಿಟಿಯಿಂದ ಬಂದರು ಇವರೆಲ್ಲ ಕಲಾವಿದರು ಅಂದ್ಬಿಟ್ರೆ ಅವ್ರ ಮನೆ ಊಟ. ಕಲಾವಿದ್ರು ಅಂದ್ರೇ ಅವ್ರಿಗೆ ಇಷ್ಟ. ಅವ್ರಿಗೆ ಅದೇನೋ ಪರಮಾತ್ಮ ಕೊಟ್ಟಿರೋಂಥ ವರ ಅವ್ರಿಗೆಲ್ಲ. ನೀವೇನು ಕೇಳಿ ಅಡುಗೆ ಮಾಡಿ ಬಡಿಸ್ತಾರೆ. ಏನು ಕೇಳೋದೇ ಬೇಡ. ನಾನು ಹೇಳ್ತೀನಲ್ಲ, ನಮಗೆ ಹಿಂಗೆ ಈ ದೊಡ್ಡ ದೊಡ್ಡ ಹೀರೋಗಳಿಗೆಲ್ಲ ಹೆಂಗೆ ಮಾಡ್ಬೋದು. ಎಲ್ಲ ಹೀರೋಗಳ ಜೊತೆ ಆ್ಯಕ್ಟಿಂಗ್ ಆಯ್ತಾಗಿರಿ? ಆಲ್ಮೋಸ್ಟ್ ಅಲ್ಲಾಗಿದೆ. ಶಿವಣ್ಣ ಜೊತೆ ಆಗಿಲ್ಲ, ಒಂದು ಫಿಲಮ್ ಹೋಗಿಲ್ಲ. ಹಾಗೇ ಇಲ್ಲ, ಅದು ಯಾಕೋ ಮಾಡಿದ್ದೀನಿ ಶಿವಣ್ಣ ಜೊತೆ. ಬಟ್ ಕರೆಕ್ಟ್ ಅಲ್ಲ, ಮಾಡಿದ್ದೀನಿ, ಬಟ್ ಅವ್ರ ಜೊತೆ ಇಲ್ಲ. ಅದ್ರ ನೆಕ್ಸ್ಟ್ ಒಂದೇ ಫಿಲ್ಮ್ ಇದ್ದೀರಿ? ಒಂದೇ ಫಿಲ್ಮ್ ಇದ್ದೀನಿ. ಒಂದು ಫ್ರೇಮಲ್ಲಿ ಇಲ್ಲ. ಫ್ರೇಮಲ್ಲಿ ಇಲ್ಲ, ಶಿವಣ್ಣ ಜೊತೆ ಮಾತ್ರ. ಫ್ರೇಮಲ್ಲಿ ಇಲ್ಲ, ಆದ್ರೆ ಫಿಲಮಲ್ಲಿ ಇದ್ದೀರಿ. ಇನ್ನು ಎಲ್ಲರ ಜೊತೆ ಆಗೋಯ್ತಾ? ಭಲೇ ಭಲೇ. ಒಂದೊಂದು ರೌಂಡ್ ಆಗಿದೆ. ಒಬ್ಬರು ಸೂಪರ್. ಒಂದೊಂದು ರೌಂಡ್ ಆಗಿದೆ. ಯಾರ್ದಾರು ಒಂದು ಡ್ರೀಮ್ ಇದೆಯಾ, ಲೈಕ್ ಅದೊಂದು ಮಿಸ್ ಆಗ್ತಾ ಇದೆ ಅಂತ? ಇಲ್ವೇ ಇಲ್ವಾ? ಆ ಥರ ಇದೆ. ಯಾರು ಇಲ್ಲ? ಯಾಕಿಲ್ಲ? ಯಾರ್ದಿದೆ? ಅಕ್ಟೋಬರ್ 29 ಇದೆಯಲ್ಲ, ತುಂಬ ಇದೆ ನಮಗದು. ತುಂಬ ಮಿಸ್ ಮಾಡ್ಕೋತೀನಲ್ಲ ನಾವು. ಅವ್ರ ಜೊತೆ ಇನ್ನೂ ಆಸೆ ಇಟ್ಕೊಂಡಿದ್ದೀವಿ, ಇನ್ನೂ ಮರ್ತಿಲ್ಲ ನಾವು. ಈ ಅಕ್ಟೋಬರ್ 29 ಇದೆಯಲ್ಲ ಡೇಟ್, ಇದು ಲೈಫಲ್ಲಿ. ಸೊ ನಮ್ಗಿನ್ನೂ ಆಸೆ ಇದೆ, ಎಲ್ಲೋ ಶೂಟಿಂಗ್ ಮಾಡ್ತಿರ್ತಾರೆ, ಬರ್ತಾರೋ ಜೊತೆ ಒಂದು ಡೇಟ್ ಸಿಗುತ್ತೆ ಅಂತ. ಇನ್ನು ಅದೇ ಹೋಪಲ್ಲೇ ಇದ್ದೀನಿ. ಎಷ್ಟು ಫಿಲಮ್ ಆಗಿತ್ತು ಅಪ್ಪು ಸರ್? 3 ಆಗಿತ್ತಲ್ಲ. ಜೇಮ್ಸ್ ಲಾಸ್ಟ್ ಮೂವಿ ಅಂದರೆ ಕರೆಕ್ಟ್ ನಂದು. ಅವ್ರ ಜೊತೆ ಮೈಂಡಲ್ಲಿ ಮಾಡ್ತಾನೆ ಇದ್ದೀನಿ ಆ್ಯಕ್ಟಿಂಗ್ ನಾನು. ಅಲ್ಲ, ಅವ್ರದ್ದು ಕೂಡ. ಯಾಕೆ ಅಂತಂದರೆ ಅವರೆಲ್ಲ ಅಪ್ಪುವಿಂದ ನೋಡ್ಕೊಂಬಂದ್ರಲ್ವಾ. ನಾವು 2 ನಕ್ಷತ್ರ ಸಿನಿಮಾಯಿಂದ ನೋಡ್ಕೊಂಬಂದಿರೋದು. ಅವಾಗಿಂದ ಈ ರಾಜ್ಕುಮಾರ್ ಮಗ ಅಂತ, ನಮಗೆ ರಾಜ್ಕುಮಾರ್ ಅಂದ್ರೇ ನಮಗೆ ಮೇರು ಪರ್ವತ. ಅದು ಇನ್ನು ಅವ್ರ ಮಗ ಅಂದರೆ ಅಯ್ಯೋ ಅಂತ ಯಾರಿಗೂ ಎಲ್ಲ ಹೆಂಗೆ ಪರ್ಫಾರ್ಮೆನ್ಸ್, ಅಯ್ಯೋ ದೇವ್ರೆ. ಸುಮ್ಮನೆ ಬಾಲನಟ ನ್ಯಾಷನಲ್ ಅವಾರ್ಡ್ ಅಂಥವ್ರ ಜೊತೆ ಗಿರಿ ಪಕ್ಕ ನಿಂತ್ಕೊಂಡು ಆ್ಯಕ್ಟ್ ಮಾಡ್ತಾರೆ. ಅಂದರೆ ಸುಮ್ಮನೆ ಒಂದು ಕನಸು ಅಂತಲೂ ಕಾಣಂಗಿಲ್ಲ. ಅದನ್ನು ಒಂದು ಸಿನಿಮಾ ಮಾಡಬೇಕಾಗಿತ್ತು ಅಂತ ಅನಿಸ್ತು, 3 ಮಾಡಿದೆ. 30 ಮಾಡಬೇಕಾಗಿತ್ತು ಆ್ಯಕ್ಚುಲಿ.